ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 9 ವರ್ಷದಿಂದ ಲ್ಯಾಪ್ಟಾಪ್ ಭಾಗ್ಯವಿಲ್ಲ. ಏನಿದು ಲ್ಯಾಪ್ಟಾಪ್ ಈ ವರ್ಷ ಸಿಗುತ್ತೋ ಅಥವಾ ಇಲ್ಲ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಡಿಜಿಟಲ್ ಕೌಶಲ್ಯಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡಿದ್ದರೂ ಕೂಡ ಉಚಿತವಾಗಿ ಲ್ಯಾಪ್ಟಾಪ್ನ ವಿದ್ಯಾರ್ಥಿಗಳು ವಿತರಣೆ ಮಾಡ್ತಾ ಇಲ್ಲ. ಹಾಗಾಗಿ ಲ್ಯಾಪ್ಟಾಪ್ ಭಾಗ್ಯ ಕೂಡ ಈ ವರ್ಷವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಉನ್ನತ ಮತ್ತು ತಾಂತ್ರಿಕ ಹಾಗೂ ಡಿಜಿಟಲ್ ಶಿಕ್ಷಣಕ್ಕೆ ನೆರವಾಗುವಂಥ ಉಚಿತ ಲ್ಯಾಪ್ಟಾಪ್ ವಿತರಣೆ ಯೋಜನೆ ಸ್ಥಗಿತಗೊಂಡಿದೆ. ಡಿಜಿಟಲ್ ಕೌಶಲ್ಯಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಅಂತ ಹೇಳಿದೆ. ಆದರೆ SC/ST ITI ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಿಂದ 16-17ನೇ ಸಾಲಿನಲ್ಲಿ ಲ್ಯಾಪ್ಟಾಪ್ನ ಮಂಜೂರು ಮಾಡಿ 18ರಲ್ಲಿ ವಿತರಣೆ ಮಾಡಿ ಕೈ ತೊಳ್ಕೊಂಡಿದೆ. ಕಳೆದ 9 ವರ್ಷದಿಂದ ಲ್ಯಾಪ್ಟಾಪ್ ವಿತರಣೆ ಇಲ್ಲ ಅಂತಲೂ ಕೂಡ ಹೇಳಿದೆ. ರಾಜ್ಯದಲ್ಲಿ ಒಟ್ಟು 1520 ITI ಕಾಲೇಜುಗಳಿದ್ದು 270 ಸರ್ಕಾರಿ, 1250 ಅನುದಾನಿತ ಹಾಗೂ ಖಾಸಗಿ ITI ಕಾಲೇಜಿನ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ. ಬಟ್ ಅದರಿಂದ ಈ ವರ್ಷ ಕೂಡ ಲ್ಯಾಪ್ಟಾಪ್ ವಿತರಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕಳೆದ ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಉಚಿತ ಲ್ಯಾಪ್ಟಾಪ್ ಭಾಗ್ಯವನ್ನು ಕೂಡ ಕರುಣೆ ಮಾಡಿದರೆ, ಆದರೆ ಬರೋಬ್ಬರಿ 9 ವರ್ಷಗಳಾದರೂ ಕೂಡ ಲ್ಯಾಪ್ಟಾಪ್ ವಿತರಣೆ ಆಗಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಗ್ಗೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಲ್ಯಾಪ್ಟಾಪ್ ವಿತರಣೆ ಮಾಡಬೇಕು ಅಂತಲೂ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ಕೋರ್ಸ್ನ ಅಂತಿಮ ವರ್ಷದ ಪರೀಕ್ಷೆ ಜುಲೈ ಪ್ರಾರಂಭ ಆಗ್ತಾಯಿದ್ರು ಕೂಡ ಇನ್ನೂ ಕೂಡ ಲ್ಯಾಪ್ಟಾಪ್ ವಿತರಣೆ ಆಗಿಲ್ಲ. ಕೆಲವೇ ದಿನಗಳ ತರಬೇತಿ ಮುಗಿಸಿ ಹೊರ ಹೋಗ್ತೀವಿ, ಆದರೂ ಕೂಡ ಹೊಸದಾಗಿ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸಿಗುವಂತಾಗಲಿ ಅಂತೇಳಿ ಸರ್ಕಾರ ITI ಕಾಲೇಜ್ ವಿದ್ಯಾರ್ಥಿ ಕೂಡ ಅಳನ್ನು ತೋರಿಸ್ಕೊಂಡಿದ್ರು. ಸೊ ಹಾಗಾಗಿ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ಉಚಿತ ಲ್ಯಾಪ್ಟಾಪ್ನ ವಿತರಿಸೋ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸಂಬಂಧಪಟ್ಟ ಇಲಾಖೆಯವರಿಂದ ಮಾಹಿತಿ ಪಡ್ಕೊಂಡ ನಂತರ ಕೂಡ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ ವಿತರಿಸುವುದಿಲ್ಲ ಅಂತಲೂ ಕೂಡ ಬದಲಿಗೆ ಪದವಿ ಕಾಲೇಜು ಹಾಗೂ ಇನ್ನಿತರ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ನ ವಿತರಿಸ್ತಾರೆ ಅಂತಲೂ ಕೂಡ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಕೂಡ ಲ್ಯಾಪ್ಟಾಪ್ ವಿತರಣೆ ಆಗುತ್ತೋ ಇಲ್ಲ ಅಂತ ಸಾಕಂತ ಕಾಯ್ತಾಯಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಏನಪ್ಪ ಅಂದರೆ ಇನ್ನು ಸರ್ಕಾರ ತೀರ್ಮಾನ ಆದಷ್ಟು ಬೇಗನೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕು ಮಾಡೋದಿಲ್ಲೋ ಅನ್ನೋದನ್ನು ಕ್ಲಿಯರಿಫೈ ಮಾಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.